ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬರ್ತಾರೆ ಅನ್ನುವ ಸುಳಿವನ್ನ ಕೊಟ್ಟಿದ್ದು ಪಿ ರಾಜೀವ್ ಅವರು ಒಂದು ತಿಂಗಳ ಹಿಂದೆನೇ ಡಿಸೆಂಬರ್ 29ನೇ ತಾರೀಕು ಹೇಳಿದ್ರು ಅವರು ಜಗದೀಶ್ ಶೆಟ್ಟರ್ ಅವರನ್ನ ಕರೆದುಕೊಂಡು ಬರುವಂತ ಒಂದು ತಯಾರಿಯಲ್ಲಿ ನಾವು ಇದ್ದೀವಿ ಅನ್ನೋದನ್ನ ಹೇಳಿದ್ರು. ಅದರಂತೆ ಜಗದೀಶ್ ಶೆಟ್ಟರ್ ಅವರು ಈಗ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಪಿ ರಾಜೀವ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅಂದ್ರೆ ರಿಪಬ್ಲಿಕ್ ಕನ್ನಡ. ನಾವು ಹೇಳಿದ್ವಿ ಜಗದೀಶ್ ಶೆಟ್ಟರ್ ಬರ್ತಾರೆ ಬಿಜೆಪಿಗೆ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಅಂತೇಳಿ. ಒಂದು ತಿಂಗಳ ಹಿಂದೆಯೇ ಆಪರೇಷನ್ ಕಮಲದ ಸುಳಿವನ್ನ ಕೊಟ್ಟಿದ್ರು. ಆಪರೇಷನ್ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಡಿಸೆಂಬರ್ 29ನೇ ತಾರೀಕಿನಂದೇ ಸುದ್ದಿಯನ್ನ ಬ್ರೇಕ್ ಮಾಡಿದ ರಿಪಬ್ಲಿಕ್ ಕನ್ನಡಕ್ಕೆ ಸುಳಿವನ್ನ ಬಿಟ್ಟುಕೊಟ್ಟಿದ್ರು ಪಿ ರಾಜೀವ್. ಬರ್ತಾರೆ ಜಗದೀಶ್ ಶೆಟ್ಟರ್, ನಮ್ಮ ಹಿರಿಯ ನಾಯಕರು ಬಂದೇ ಬರ್ತಾರೆ ಅವರು ಅಂತೇಳಿ ಹೇಳಿದ್ರು. ಹಾಗಾದ್ರೆ ಪಿ ರಾಜೀವ್ ಅವತ್ತು ಏನ್ ಹೇಳಿದ್ರು ನೋಡೋಣ ಬನ್ನಿ. ಒಂದು, ಕಾಂಗ್ರೆಸ್ ಪಕ್ಷದಲ್ಲಿ ಲೋಕಸಭೆ ಆಕಾಂಕ್ಷಿಗಳೇ ಇಲ್ಲ ಅನ್ನುವಂಥದ್ದು ತಮ್ಮ ಮಾಹಿತಿಗೆ ಬಂದಿದೆ. ಭಾಳಷ್ಟು ಜನ ಪಕ್ಷಕ್ಕೆ ಬರುವಂಥದ್ದು ಸಹಜ, ಆದರೆ ಭಾರತೀಯ ಜನತಾ ಪಕ್ಷದ ವಿಚಾರಧಾರೆಯನ್ನು ಮತ್ತು ತತ್ವವನ್ನು ಒಪ್ಪಿ ಯಾರೆಲ್ಲ ಬರ್ತಾರೆ ಅವರನ್ನು ಸ್ವಾಗತ ಮಾಡುವಂಥದ್ದು ನಮ್ಮ ಕರ್ತವ್ಯ. ಅವರನ್ನು ಬರಮಾಡ್ಕೊಳ್ತವೆ, ಪಕ್ಷವನ್ನು ಗಟ್ಟಿಗೊಳಿಸ್ತವೆ. ನಾಯಕರು ಒಪ್ಪಿಗೆ ಕೊಡ್ತಾರೆ ಸರ್ ಇದಕ್ಕೆ? ಎಲ್ಲ ಇದಕ್ಕಾಗಿಯೇ ಒಂದು ತಂಡ ಆಗಬೇಕು ಅಂತ ಹೇಳಿ ಇವತ್ತು ಸಲಹೆ ಆಗಿದೆ. ಒಂದು, ಕಾಂಗ್ರೆಸ್ ಪಕ್ಷದಲ್ಲಿ ಲೋಕಸಭೆ ಆಕಾಂಕ್ಷಿಗಳೇ ಇಲ್ಲ ಅನ್ನುವಂಥದ್ದು ತಮ್ಮ ಮಾಹಿತಿಗೆ ಬಂದಿದೆ. ಭಾಳಷ್ಟು ಜನ ಪಕ್ಷಕ್ಕೆ ಬರುವಂಥದ್ದು ಸಹಜ, ಆದರೆ ಭಾರತೀಯ ಜನತಾ ಪಕ್ಷದ ವಿಚಾರಧಾರೆಯನ್ನು ಮತ್ತು ತತ್ವವನ್ನು ಒಪ್ಪಿ ಯಾರೆಲ್ಲ ಬರ್ತಾರೆ ಅವರನ್ನು ಸ್ವಾಗತ ಮಾಡುವಂಥದ್ದು ನಮ್ಮ ಕರ್ತವ್ಯ. ಅವರನ್ನು ಬರಮಾಡ್ಕೊಳ್ತವೆ, ಪಕ್ಷವನ್ನು ಗಟ್ಟಿಗೊಳಿಸ್ತವೆ. ನಾಯಕರು ಒಪ್ಪಿಗೆ ಕೊಡ್ತಾರೆ ಸರ್ ಇದಕ್ಕೆ? ಎಲ್ಲ ಇದಕ್ಕಾಗಿಯೇ ಒಂದು ತಂಡ ಆಗಬೇಕು ಅಂತ ಹೇಳಿ ಇವತ್ತು ಸಲಹೆ ಆಗಿದೆ. ಒಂದು,